ತಾರತಮ್ಯ ಮೇಲೆ ಬಂತು. ಈಗ ಅನುದಾನ ಅದ್ರ ಕೇಳೋ ವರ್ಡೇ ನಮ್ಗೆ ಇಷ್ಟ ಆಗ್ತಲ್ಲ ಅಂತಂದರೆ, ಅನುದಾನ ಬಂದೇ ಇಲ್ಲ ಅಂದರೆ ತಾರತಮ್ಯ ಮೇಲೆ ಐತೆ. ಅಂದರೆ ಅವರವರ ಮೆಚ್ಚುಗೆಗೋಸ್ಕರ ಎಲ್ಲೆಲ್ಲಿ ಕೊಡಬೇಕು ಅನುದಾನ ಅಲ್ಲಿ ಕೊಟ್ಕೊಂಡಿದ್ದಾರೆ. ನೋಡೋದ ಭಗವಂತ, ನಮಗೂ 4 ಗಂಟೆ ರಾತ್ರಿ ಆಗಿದೆ, ಬೆಳಿಗ್ಗೆ ಆಗ್ತಾ ಸೂರ್ಯ ಹುಡ್ತಾನೆ. ನೋಡೋಣ, ನಮ್ಮ ಜೀವನದಲ್ಲಿ ಕೂಡ ಸೂರ್ಯ ಹುಡ್ತಾನೆ. ವೇಟಿಂಗ್. ಅಲ್ಲ, ಬೈ ಎಲೆಕ್ಷನ್ಸ್ ಅಲ್ಲ, ನಮಗೆ ಬಂದಿರತಕ್ಕಂಥ ಡೆಲ್ಲಿ ಮಾಹಿತಿ ಪ್ರಕಾರ 1 ವರ್ಷದ ಸರ್ಕಾರ ಬೀಳುತ್ತೆ ಅನ್ನೋದು ಮಾಹಿತಿ ಇದೆ, ಅದಲ್ವಾ? ನೋಡ್ಬೇಕು. ಆಗಲೇ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದೆಯಲ್ಲ, ಬಹುಶಃ ನೋಡಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನೋಡಬೇಕು. ಅವ್ರಿಗೆ ಓಡಿ ಕೇಳೋಕ್ಕೆ ಭಯ ಆಗ್ತಾಯಿದೆ. ಇನ್ನೂ ಬಂದು 3 ವರ್ಷ ಆಗಿಲ್ಲಪ್ಪ, ಮತ್ತು ಎಲೆಕ್ಷನ್ ಅಂದರೆ ಭಯ ಆಗ್ತಾಯಿದೆ. ಸೊ ಅದ್ರ ಅನುದಾನ ಇಲ್ಲ, ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಬಟ್ ಆದರೂ ಕೂಡ ಇನ್ನೊಂದ್ಸಲ ಎಲೆಕ್ಷನ್ ಫೇಸ್ ಮಾಡೋದಂದ್ರೆ ಭಯ ಆಗ್ತಾಯಿದೆ. ಸೊ ನೋಡೋಣ, ಹೊಸ ಉರುಪು, ಹೊಸ CM ಬಂದವ್ರೆ, ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ನೋಡೋಣ, ಕಾದು ನೋಡೋಣ. ಇಲ್ಲ, ಮೊನ್ನೆ ನೀವು ನೋಡಿರ್ಬೋದು, ಯಾರು ನಮ್ಮ IPL ಅಲ್ಲಿ ಒಬ್ಬ ಮ್ಯಾಚ್ ನೋಡಬೇಕಾದ್ರೆ ವಿಕೆಟ್ ಆದರೆ ಯಾರು, ಸಾಯಿ ಸುದರ್ಶನ್, ಅವ್ನು ಬ್ಯಾಟ್ ತೊಗೊಂಡು ಅವನು ವಿಕೆಟ್ ಹೊಡ್ಕೊಂಡ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ ಸರ್ಕಲ್ ಇವತ್ತು ಅಥವಾ ನಾಳೆ ಇನ್ನೊಂದು ವಿಕೆಟ್ ಬೀಳ್ತಾರೆ KH ಮುನಿಯಪ್ಪವ್ರದ್ದು. ಅವ್ರದ್ದು ಒಂದು ಅಸಮಾಧಾನಕಾರದ ಹೊರಗಾಗ್ತಾ ಇದ್ದಾರೆ, ಅದಲ್ಲ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸೀನಿಯರ್ ಪರ್ಸನ್ಸ್ಗೆ ಎಲ್ಲೋ ಒಂದು ಅವಮಾನ ನಡೀತಾ ಇದೆ ಅಂತ ಎತ್ತು ಕಾಣಿಸ್ತಾ ಇದೆ. ಈಗಾಗಲೇ ಹೊರ ಹಾಕಿದ್ದಾರೆ ಅವರು, ರಾಮಲಿಂಗಾರೆಡ್ಡಿ ಸಾಹೇಬರು ಹೊರ ಹಾಕಿದ್ದಾರೆ. ನನಗೆಲ್ಲೋ ನನ್ನ ಸ್ವಾಭಿಮಾನ ಧಕ್ಕೆ ಆಗ್ತಾ ಇದೆ, ಅದರಿಂದ ನಾನು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಎಚ್ಚೆತ್ಕೊತಾರೆ ಅಂತ ಕಾಣ್ತಾ ಇದೆ. ಅದೇನೋ ಅದೃಷ್ಟನೋ ದುರದೃಷ್ಟ ಗೊತ್ತಿಲ್ಲ. ನಮ್ಮ DK ಶಿವಕುಮಾರ್ ಅವರು CM ಆಗಿದ ತಕ್ಷಣ ಇವತ್ತು ಈ ಒಂದು ಅಗ್ನಿ ಪರೀಕ್ಷೆ ನಡೀತದೆ. ಆದಷ್ಟು ಬೇಗ ಎಚ್ಚೆತ್ಕೊತಾರೆ ಅನ್ನೋದು ಕಾಣ್ತಾ ಇದೆ. ಇಲ್ಲಾಂದರೆ ವಿಕೆಟ್ ಮೇಲೆ ವಿಕೆಟ್ ಉಳ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ನಾವು ಇಷ್ಟೇ ಕೇಳೋದು, KH ಮುನಿಯಪ್ಪನವ್ರಿಗೆ ತಾನೇ ಒಂದು ನನಗೆ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಿದ್ರು ಅವಾಗಲೇ. ಯಾಕಂದರೆ 7 ಸರಿ 35 ವರ್ಷ ನಿಮಗೆ ಜಿಲ್ಲೆಯಲ್ಲಿ ಎತ್ಕೊಂಡು ಮೆರೆದಿದ್ದಾರೆ. 2 ಸರಿ 10 ವರ್ಷ ನಿಮ್ಮನ್ನು ಮಿನಿಸ್ಟ್ರಾಗಿ ಮಾಡಿದ್ದಾರೆ. ಆದರೆ ನೀವು ಪಕ್ಕದ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ನೀವು ಏನಾಗ್ತಿದೆ, ನಿಮ್ಮ ಬಗ್ಗೆ ಆಗ್ತಕ್ಕಂಥ ತಗೊಂತಿದೆ. ಯಾಕಂದರೆ ಉಸ್ತುವಾರಿ ಸಚಿವರಾಗಿ ಇವತ್ತು ಜಿಲ್ಲೆ ಒಡನಾಡ ಬಗ್ಗೆ ಗೊತ್ತಿರ್ತಕ್ಕಂಥ ನೀವು, ಕೋಲಾರ ಜಿಲ್ಲೆ ನೀವು ಉಸ್ತುವಾರಿ ಸಚಿವರಾದರೆ ಕೋಲಾರ ಜಿಲ್ಲೆಗೆ ಎಲ್ಲೋ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ. ಕೋಲಾರ ಜಿಲ್ಲೆ ಬಗ್ಗೆ ಮಿಡಿತ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ನೀವು. ಸೊ ಅದರಿಂದ ನಾನು ಸರ್ಕಾರಕ್ಕೆ ಮತ್ತು CMಗೆ ಮನವಿ ಮಾಡೋದೇನಂತಂದರೆ, ಕೋಲಾರ ಜಿಲ್ಲೆ ಬಗ್ಗೆ ಗೊತ್ತಿರ್ತಕ್ಕಂಥ ಸಚಿವರಿಗೆ, ಈಗಾಗಲೇ ಈ ಜಿಲ್ಲೆ ಬಗ್ಗೆ ಗೊತ್ತಿರ್ತಕ್ಕಂಥ ಸಚಿವರು ಮಾಡಿದ್ರೆ ಎಲ್ಲೋ ಒಂದು ಅಭಿವೃದ್ಧಿಗೆ ಶಾಸಕನ ಸಚಿವರು ಮಾಡಿದ್ರೆ ಜಗಳ ಇಲ್ಲ. ಈಗ ತಾನೆ ಈಗ ಜಗಳ ಇಲ್ವಾ? ಅಲ್ಲ, ಈಗ ಜಗಳ ಇಲ್ವಾ? ಈಗ ಏನಾಗಿದೆ? ಈಗ ಡ್ರಾಮಾ ಇಲ್ವಾ? ಈಗ ಜಗಳ ಜಾಸ್ತಿ ಆಗಿದೆಯಲ್ಲ. ಸೊ ಅಂದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ನಮ್ಮ ಕೋಲಾರ ಜಿಲ್ಲೆ ನಾಡ ಮಿಡಿತ ಗೊತ್ತಿರ್ತಕ್ಕಂಥ ವ್ಯಕ್ತಿಯ ಸಚಿವರಾಗಿ ಮಾಡಿದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ ನನ್ನ ಒಬ್ಬ ಶಾಸಕನಾಗಿ ಮನವಿ. ಎಲ್ಲೋ ಜಿಲ್ಲೆ ಗೊತ್ತಿಲ್ಲದವ್ರು ತಂದು ಇಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಒನ್ ವೇ ರಾಜಕೀಯ ಆಗ್ಬಿಡ್ತು. ಒನ್ ವೇ ರಾಜಕೀಯ ಇದು ಇಷ್ಟು ವರ್ಷ ಆಗಿದ್ದಿದೆ ತಾನೆ, ಒನ್ ವೇ ರಾಜಕೀಯ ಅದಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದರಿಂದ ಕೋಲಾರ ಜಿಲ್ಲೆನ ಶಾಸಕರಿಗೆ ಈಗ 4 ಜನ ಶಾಸಕರು ಇರ್ತಾರೆ, ಒಳ್ಳೆ ಎಬಿಲಿಟಿ ಇರ್ತಕ್ಕಂಥ ಶಾಸಕರು. ಅದರಲ್ಲಿ ಒಬ್ಬರನ್ನ ಸಚಿವರಾಗಿ ಮಾಡಿದ್ರೆ ಬಹುಶಃ ನನ್ನ ಕೋಲಾರ ಜಿಲ್ಲೆಗೆ ನೀವು ನ್ಯಾಯ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಮನವಿ.